ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಶುಕ್ರವಾರ ಮಧ್ಯಾಹ್ನ ಒಂದು ನಾಟಕೀಯವಾದ ಬೆಳವಣಿಗೆ ಈ ದೇಶದಲ್ಲಿ ನಡೆದಿದೆ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಈ ದೇಶದ ಮಾಧ್ಯಮ ಪ್ರಪಂಚದಲ್ಲಿ, ಈ ದೇಶದ ರಾಜಕೀಯ ವಲಯದಲ್ಲಿ ಏಕಕಾಲಕ್ಕೆ ದೊಡ್ಡ ಸಂಚಲನೆ ಉಂಟಾಗಿದೆ. ಏನಪ್ಪ ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಅವರ ಕುಟುಂಬಸ್ಥರು, ಸ್ನೇಹಿತರು, ಬಂಧುಗಳನ್ನು ತಬ್ಕೊಂಡು ಈ ಅರವಿಂದ್ ಕೇಜ್ರಿವಾಲ್ ಪ್ರಾಮಾಣಿಕ, ಕೊನೆಗೂ ಕೋರ್ಟ್ ಆ ಮಾತು ಹೇಳ್ತು ಅಂತ ಆನಂದ ಭಾಷ್ಪ ಸುರಿಸ್ತಾ ಇದ್ದಾರೆ, ಕಣ್ಣೀರು ಗರಿತಾ ಇದ್ದಾರೆ. ನೀವು ಯಾವ ಚಾನಲ್ ನೋಡಿದರೂ ಇದೇ ವಿಷಯ ಬರುತ್ತೆ, ಯಾವ ವ್ಯಕ್ತಿಯನ್ನು ಕೇಳಿದ್ರೂ ಇದೇ ವಿಷಯ ಮಾತಾಡ್ತಾ ಇದ್ದಾರೆ. ಕೇಜ್ರಿವಾಲ್ ಈಸ್ ಅಕ್ವಿಟೆಡ್ ಅಂತ. ಎಷ್ಟು ಬೇಗ ನಮ್ಮ ಜನರ ದಾರಿ ತಪ್ಪಿಸಬಹುದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಮೊದಲು ಪ್ರಕರಣ ಏನು ಅಂತ ಹೇಳ್ತೀನಿ, ಅದಾದ ಮೇಲೆ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಆವಾಗ ನಿಮಗೆ ಈಗ ನಾ ಹೇಳ್ತಾ ಇರೋ ವಿಷಯ ಖಚಿತ ಆಗತ್ತೆ. ನಿಮಗೆ ಗೊತ್ತು, ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ದಿಲ್ಲಿಯ ಲಿಕ್ಕರ್ ಹಗರಣದ ಆರೋಪ ಇತ್ತು. ಅದಕ್ಕಾಗಿ ಅವರು ಒಂದು 6 ತಿಂಗಳು ಜೈಲಿಗೆ ಹೋಗಿ ಬಂದರು. ಅವರು ಉಪಮುಖ್ಯಮಂತ್ರಿ 1.5-2 ವರ್ಷ ಜೈಲಲ್ಲಿದ್ದರು. ಮನೀಶ್ ಸಿಸೋಡಿಯಾ. ಸುಮಾರು 21 ಜನರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿತ್ತು. ಇದಕ್ಕೆ ಕಾರಣವನ್ನು ಕೊಡಲಾಗಿತ್ತು ಏನಪ್ಪ ಅಂತಂದರೆ, ಇವರು ಸ್ವತಃ CAG ಮಾಡಿದಂಥ ಆಡಿಟ್ ರಿಪೋರ್ಟ್. CAG ಅಂತಂದರೆ ಅಧಿಕೃತವಾಗಿ ಮಾಡೋದು. ಆ ಆಡಿಟ್ ರಿಪೋರ್ಟ್ ಪ್ರಕಾರ ಖಜಾನೆಗೆ, ಬೊಕ್ಕಸಕ್ಕೆ, ಎಕ್ಸ್ಚೆಕರ್ಗೆ ನಷ್ಟವನ್ನು ಮಾಡಿ ಇವರು ಡೆಲ್ಲಿ ಲಿಕ್ಕರ್ ಪಾಲಿಸಿ ಮಾಡಿದ್ದಾರೆ ಅಂತ ವರದಿಯನ್ನು ಅದು ಕೊಡ್ತು. ಅದಕ್ಕೆ ಪುಷ್ಟೀಕರಿಸುವ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಸ್ವತಃ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್, ಹೇಗೆ ಸರ್ಕಾರದಲ್ಲಿ ರಾಜ್ಯಪಾಲರು ಇರ್ತಾರೋ ಹಾಗೆ ಅರೆಶಾಸಿತ ಪ್ರದೇಶದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ, ಅವರ ಅನುಮತಿಯನ್ನು ನಡೆಯಲಾರದೆ ಕ್ಯಾಬಿನೆಟ್ ಮಾಡಿ, ವಿಧಾನಮಂಡಲದ ಅಧಿವೇಶನವನ್ನು ಮಾಡಿ, ಒಂದು ಬಿಲ್ ಪಾಸ್ ಮಾಡಿ ಡೆಲ್ಲಿ ಲಿಕ್ಕರ್ ಪಾಲಿಸಿಯನ್ನು ಬದಲಾಯಿಸಿಬಿಡ್ತಾರೆ, ನವೀಕರಿಸಿಬಿಡ್ತಾರೆ. ಮಾಡಿ ಒಂದು ಬಾಟ್ಲಿ ಫ್ರೀ, ಜೊತೆಗೆ 100 ಕೋಟಿ ದುಡ್ಡನ್ನು ಸೌತ್ ಏಜೆನ್ಸಿದ ಲಾಬಿಯಿಂದ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಕಂಡಲ್ಲಿ ವೈನ್ ಸ್ಟೋರ್ಗಳನ್ನು ದಿಲ್ಲಿಯಲ್ಲಿ ಮಾಡಲಾಗಿದೆ ಅಂತ ದೊಡ್ಡದಾದ ಆರೋಪ ಬರುತ್ತೆ. ಎಕ್ಸ್ಚೆಕರ್ಗೆ ಆಗಿರುವ ನಷ್ಟನೂ ಗೊತ್ತಾಗತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಸಾಕ್ಷ್ಯಾಧಾರಗಳು ಲಭಿಸ್ತವೆ. ಸ್ವತಃ ಮನೀಶ್ ಸಿಸೋಡಿಯಾ ಓಬೆರಾಯ್ನಲ್ಲಿ ಕೂತ್ಕೊಂಡು ಮಾಡಿದ ಸಭೆ, ಅದರ ಸಮಯ, ಆಮೇಲೆ ಅದಕ್ಕೆ ಬೇಕಾದಂಥ ಮೊಬೈಲ್ಗಳು, 36 ಮೊಬೈಲ್ಗಳನ್ನು ನಾಶ ಮಾಡಿದಂಥ ಪ್ರಕರಣ ನಡೆಯುತ್ತೆ. ಸ್ವತಃ ಹೈಕೋರ್ಟು, ಸುಪ್ರೀಂ ಕೋರ್ಟು ಇವರಿಗೆ ಜಾಮೀನನ್ನೇ ಕೊಡಲಿಕ್ಕೆ ತಯಾರಾಗೋದಿಲ್ಲ. ಯಾಕೆಂದರೆ ಪ್ರೈಮಾ ಫಸಿ ಇವರು ಈ ತಪ್ಪುಗಳನ್ನು ಎಸಗಿದ್ದಾರೆ, ಈ ಆರ್ಥಿಕ ಅಪರಾಧ ಎಸಗಿದ್ದಾರೆ ಅನ್ನುವಂಥ ಸಾಕ್ಷ್ಯ ಇರುವುದರಿಂದಾಗಿ ಸ್ವತಃ ಸುಪ್ರೀಂ ಕೋರ್ಟು ಈ ಸುಮಾರು 1.5 ವರ್ಷದ ಕಾಲ ಮನೀಶ್ ಸಿಸೋಡಿಯಾಗಿ ಜಾಮೀನನ್ನೇ ಕೊಡೋದಿಲ್ಲ. ಅಂಥ ಪ್ರಕರಣದ ವಿಚಾರಣೆ ಶುಕ್ರವಾರ ದಿವಸ, ಇವತ್ತು ಮಧ್ಯಾಹ್ನ ರಾವ್ಸ್ ಅವೆನ್ಯೂ ಕೋರ್ಟಲ್ಲಿರ್ತದೆ. ಆನರೇಬಲ್ ಜಸ್ಟಿಸ್ ಆದಂಥ ಜಿತೇಂದ್ರ ಸಿಂಗ್ ಅವರು ಇರ್ತಾರೆ. ಜಿತೇಂದ್ರ ಸಿಂಗ್ ಅವರು ಈ ಪ್ರಕರಣ ಲೋವರ್ ಕೋರ್ಟಲ್ಲಿ ನಡೆದಂಥ, ಸೆಷನ್ ಕೋರ್ಟಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಹೇಳ್ತಾರೆ, CBI ಅವರಿಗೆ ನೀವು ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಲೋಪಗಳಿದ್ದಾವೆ, ಒಂದಕ್ಕೊಂದು ವೈರುಧ್ಯಗಳಿದ್ದಾವೆ, ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವುದರಲ್ಲಿ ನೀವು ವಿಫಲರಾಗಿದ್ದೀರಿ. ಆದ್ದರಿಂದ ಇವರನ್ನು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಈ ನಿಮ್ಮ ಚಾರ್ಜ್ ಶೀಟನ್ನು ಕಾಗ್ನಿಜೆನ್ಸ್ಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಈ ನ್ಯಾಯಿಕ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಜುಡಿಷಿಯರಿ ಲ್ಯಾಂಗ್ವೇಜ್ ಅಂತಾರೆ. ನೀವು ಸಲ್ಲಿಸಿರುವ ಚಾರ್ಜ್ ಶೀಟ್ ಏನಿದೆ, ಈ ಚಾರ್ಜ್ ಶೀಟ್ನ ಕಾಗ್ನಿಜೆನ್ಸ್ಗೆ ತೆಗೆದುಕೊಳ್ಳಲಿಕ್ಕಾಗೋದಿಲ್ಲ. ಅಂದರೆ ಇದ್ರ ಮುಂದೆ ವಿಚಾರಣೆ ನಡೆಯೋದಿಲ್ಲ. ಆದ್ದರಿಂದ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಹಾಗೂ 21 ಸಹ ಆರೋಪಿಗಳನ್ನು ಡಿಸ್ಚಾರ್ಜ್ ಮಾಡಿದ್ದೇವೆ. ಏನು ಕೋರ್ಟ್ ರೂಮ್ನಲ್ಲಿ ಎಲ್ಲ ಗಳಗಳ ಆಳೋದೇನು, ಅಲ್ಲಿಂದ ಹೊರಗಡೆ ಬರೋದೇನು, ಮಾಧ್ಯಮದವರು ಶುಭಾಶಯ ಸಲ್ಲಿಸೋದೇನು, ಇದರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಅರವಿಂದ್ ಕೇಜ್ರಿವಾಲ್ ಕೇಳೋದೇನು, ಅರವಿಂದ್ ಕೇಜ್ರಿವಾಲ್ ಬಿಕ್ಕಿ ಹೇಳೋದೇನು, ನಾನೆಂದೂ ಈ ರೀತಿ ಅಪ್ರಾಮಾಣಿಕತೆ ಮಾಡಿಲ್ಲ, ಕೇಜ್ರಿವಾಲ್ ಆನೆಸ್ಟ್ ಹೇ, ಏನು ಬಾಯಿಗೆ ಬಂದದ್ದೆಲ್ಲ ಇವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಏನು ಮಾಧ್ಯಮದವರು, ಆ ಕಡೆಯಿಂದ ರಾಜಕಾರಣದಲ್ಲಿ BJP ಅವರಿಗೆ ಭಾಳ ದೊಡ್ಡದಾದಂಥ ಅವಮಾನ ಅಂತ ಕಾಂಗ್ರೆಸ್ ಹೇಳ್ತದೆ. ಸ್ವತಃ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ, ನೀವು ಅಭಿವೃದ್ಧಿಯ ಮೂಲಕ ರಾಜಕಾರಣ ಮಾಡಿ ಈ ರೀತಿ ಆಮ್ ಆದ್ಮಿ ಪಾರ್ಟಿಯನ್ನು ತುಳಿದು ಅವ್ರನ್ನ ಜೈಲಿಗೆ, ಮುಖ್ಯಮಂತ್ರಿ ಈ
ಕುರ್ಚಿ ಮೇಲೆ ಕೂತಂಥ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳಿಸಿದ್ದು ಇತಿಹಾಸವೇ ಇರಲಿಲ್ಲ. ಹಾಗೆ 6 ತಿಂಗಳ ನನ್ನ ಜೈಲಿಗೆ ಕಳಿಸಿ ನನ್ನ ರಾಜಕೀಯ ಭವಿಷ್ಯವನ್ನು ನಾಶ ಮಾಡಲಿಕ್ಕೆ ನೋಡಿದ್ರಿ. ನನ್ನ ಉಪಮುಖ್ಯಮಂತ್ರಿಯನ್ನು 2 ವರ್ಷ ಜೈಲಲ್ಲಿ ಇಟ್ರಿ. ಈ ರೀತಿಯ ರಾಜಕಾರಣ ಮಾಡಬೇಡಿ, ರಸ್ತೆ ಸರಿ ಮಾಡಿ, ನೀವು ಪೊಲ್ಯೂಷನ್ ಕಡಿಮೆ ಮಾಡಿ ಅಂತ ಅಡ್ವೈಸ್ಗಳನ್ನು ಅಮಿತ್ ಶಾ ನರೇಂದ್ರ ಮೋದಿ ಕೊಡ್ತಾರೆ. ನಿರಂತರವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ ಕಡೆ ಮನೆಗೆ ಹೋಗ್ತಾರೆ, ಮನೆಯವ್ರನ್ನೆಲ್ಲ ತಪ್ಕೋತಾರೆ. ಚಾನಲ್ ತುಂಬ ಶುಕ್ರವಾರ ದಿವಸ ಇವತ್ತು ಎಲ್ಲಿ ನೋಡಿದ್ರು ಅರವಿಂದ್ ಕೇಜ್ರಿವಾಲ್ ಅಕ್ವಿಟೆಡ್ ಅಂತ. ಎಂಥ ವಿಚಿತ್ರ ನೋಡಿ, ಏನು ವಿಚಿತ್ರ. ನಾನೀಗ ಜುಡಿಷಿಯರಿ ಲ್ಯಾಂಗ್ವೇಜಲ್ಲಿ ವಾಟ್ ಈಸ್ ಡಿಸ್ಚಾರ್ಜ್, ವಾಟ್ ಈಸ್ ಅಕ್ವಿಟಲ್ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಅಕ್ವಿಟಲ್ ಈಸ್ ಅ ಫೈನಲ್ ವರ್ಡಿಕ್ಟ್ ಆಫ್ ನಾಟ್ ಬೀಯಿಂಗ್ ಗಿಲ್ಟಿ. ಅಂದರೆ ಡಬಲ್ ಜಿಯೋಪಾರ್ಡಿ ಆಗಲಾರ್ದ ಹಾಗೆ ಫೈನಲ್ ವರ್ಡಿಕ್ಟ್ ಅದು. ಅಕ್ವಿಟ್ ಅಂತಂದರೆ ಆತನನ್ನು ನಿರ್ದೋಷಿ ಅಂತ ಬಿಡುಗಡೆ ಮಾಡಿದ್ದೇವೆ. ಇದನ್ನು ಮಾಡಲಿಕ್ಕೆ ಏನು ಮಾಡಬೇಕು? FIR ಆದಮೇಲೆ ಚಾರ್ಜ್ ಶೀಟ್ ಹಾಕಲಾಗತ್ತೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ವಾದ ಮತ್ತು ಪ್ರತಿವಾದ ನಡೆಯುತ್ತೆ. ಯಾರ ಮೇಲೆ ಆರೋಪ ಮಾಡಲಾಗಿದೆ ಆರೋಪಿಯ ಪರವಾದಂಥ ವಾದ ಮಂಡನೆ ಆಗತ್ತೆ. ಯಾರು ಕೇಸನ್ನು ಹಾಕಿರ್ತಾರೋ ಅವರು ಅದಕ್ಕೆ ಸಾಕ್ಷ್ಯಾಧಾರಗಳನ್ನ ಒದಗಿಸ್ತಾರೆ, ಹೇಗೆ ಈತ ಆರೋಪಿ ಅಂತ, ಅಪರಾಧಿ ಅಂತ. ಎರಡೂ ಕಡೆ ವಾದ ಪ್ರತಿವಾದ ನಡೆಯುತ್ತೆ. ಅದಾದ ಮೇಲೆ ಜಡ್ಜು ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ವಾದವನ್ನು ಗಣನೆಗೆ ತೆಗೆದುಕೊಂಡು ತಮ್ಮ ತೀರ್ಪನ್ನು ಕೊಡ್ತಾರೆ. ಆ ತೀರ್ಪು ಕೊಡುವಾಗ ಯಾರ ಮೇಲೆ ಆರೋಪ ಮಾಡಲಾಗಿದೆಯೋ ಆ ಆರೋಪ ಸಾಬೀತು ಆಗದೇ ಇರುವ ಸಂದರ್ಭದಲ್ಲಿ, ಅಂದರೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗಲಾರದೆ, ಯಾವ ಆರೋಪಿ ಮೇಲೆ ಹಾಕಲಾದಂಥ ಆರೋಪಗಳಿಗೆ ಬೇಕಾದಂಥ ಪುಷ್ಟಿ ಕೊಡುವಂಥ ದಾಖಲಾತಿಗಳು ಇಲ್ಲದೆ ಇರುವ ಸಂದರ್ಭದಲ್ಲಿ ಆತನನ್ನು ನಿರ್ದೋಷಿ ಅಂತ ಬಿಡುಗಡೆ ಮಾಡುವುದಿದೆಯಲ್ಲ, ಅದಕ್ಕೆ ಅಕ್ವಿಟಲ್ ಅಂತಾರೆ. ಅಕ್ವಿಟ್ ಮಾಡೋದು ಅಂತಾರೆ. ಈಗಾಗಿರೋದೇನು? ಈಗ ಅಕ್ವಿಟ್ ಅಲ್ಲ, ಈಗಾಗಿರೋದು ಡಿಸ್ಚಾರ್ಜ್. ಡಿಸ್ಚಾರ್ಜ್ ಅಂದರೆ ಏನು? ಡಿಸ್ಚಾರ್ಜ್ ಈಸ್ ಎ ಪ್ರೀ ಟ್ರಯಲ್. ಅಂದರೆ ಇದು ಇನ್ನೂ ಕೋರ್ಟಿನಲ್ಲಿ ವಿಚಾರಣೆಗೆ ಬರುವುದಕ್ಕಿಂತ ಮುಂಚೆಯೇ ಆಗುವಂಥದ್ದು. ಅಲ್ಲಿ ಅಕ್ವಿಟ್ ಅಂತಾರಲ್ಲ, ಅಕ್ವಿಟಲ್ ಏನಪ್ಪ ಅಂತಂದರೆ ವಿಚಾರಣೆ ನಡೆದಾದ ಮೇಲೆ ಕೊಡುವಂಥ ತೀರ್ಪು. ಈಗ ಜಿತೇಂದ್ರ ಸಿಂಗ್, ಆನರೇಬಲ್ ಜಸ್ಟಿಸ್ ಜಿತೇಂದ್ರ ಸಿಂಗ್ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಕೊಟ್ಟದ್ದೇನು? ಡಿಸ್ಚಾರ್ಜ್ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಹಾಗೂ 21 ಜನರಿರುವಂಥ ಆರೋಪಗಳಿರುವಂಥ ಪ್ರಕರಣವನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಇಸ್ ಅ ಪ್ರೀ ಟ್ರಯಲ್ ಪ್ರೊಸೀಜರ್, ರಿಲೀಸ್ ಆಫ್ ದ ಅಕ್ಯೂಸ್ಡ್ ಡ್ಯೂ ಟು ಇನ್ಸಫಿಷಿಯಂಟ್ ಎವಿಡೆನ್ಸ್ ಟು ಫ್ರೇಮ್ ಚಾರ್ಜಸ್. ಭಾಳ ಚೆನ್ನಾಗಿದೆ ಅದು. ಅಂದರೆ ಯಾವ ಎವಿಡೆನ್ಸ್ಗಳನ್ನು ಹಾಕಿ ಕೊಡಬೇಕಾಗಿತ್ತೋ, ಟ್ರಯಲ್ಲಿಗೆ ಬೇಕಾದಂಥ ಯಾವ ಎವಿಡೆನ್ಸ್ಗಳನ್ನು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಬೇಕಾಗಿತ್ತೋ, ತನಿಖಾ ಸಂಸ್ಥೆ ಅಂಥ ಎವಿಡೆನ್ಸ್ಗಳನ್ನು ಕೊಟ್ಟಿಲ್ಲ, ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ನೀಡಿಲ್ಲ. ಆ ಸಾಕ್ಷ್ಯಾಧಾರಗಳನ್ನು ಕೊಡದೇ ಇರುವುದರಿಂದಾಗಿ, ಕೊಟ್ಟಿರುವಂಥ ಚಾರ್ಜ್ ಶೀಟ್ನಲ್ಲಿಯೇ ಲೋಪಗಳಿರೋದರಿಂದಾಗಿ ಈ ಪ್ರಕರಣವನ್ನು ಡಿಸ್ಚಾರ್ಜ್ ಮಾಡಲಾಗಿದೆ. ಅಲ್ಲಿ ಜಡ್ಜ್ ಹೇಳಿತ್ತು, ಅದೇ ಹೇಳಿದ್ದು. ಏನಂತ ಹೇಳಿದ್ರು ಅವರು? ನೀವು ಕೊಟ್ಟು ಒಂದಕ್ಕೊಂದು ವೈರುಧ್ಯ ಇದೆ, ನೀವು ಹೇಳಿರೋ ಮಾತಿಗೂ ಅಲ್ಲಿರುವಂಥದ್ದಕ್ಕೂ ಟ್ಯಾಲಿ ಆಗೋಲ್ಲ, ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯಕ್ಕೂ. ಅದರಲ್ಲೇ ಲೋಪಗಳಿದ್ದಾವೆ, ಗುಣಾತ್ಮಕವಾದಂಥ ತಪ್ಪುಗಳಿದ್ದಾವೆ. ಆದ್ದರಿಂದ ಇದನ್ನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ಡಿಸ್ಚಾರ್ಜ್ ಹ್ಯಾಪನ್ಸ್ ಬಿಫೋರ್ ದ ಟ್ರಯಲ್ ಬಿಗಿನ್ಸ್. ಡಿಸ್ಚಾರ್ಜ್ ಯಾವಾಗತ್ತೆ? ವಿಚಾರಣೆ ಆಗೋಕ್ಕಿಂತ ಮುಂಚೆ ಡಿಸ್ಚಾರ್ಜ್ ಆಗಬೇಕು. ಈಗ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ವಿಚಾರಣೆನೇ ನಡೀಲಿಲ್ಲ. ಏನು ವಿಚಾರಣೆ ನಡಿಬೇಕು? ವಿಚಾರಣೆ ಏನು ನಡಿಬೇಕಪ್ಪ ಅಂದರೆ, ದಿಲ್ಲಿ ಲಿಕ್ಕರ್ ಪಾಲಿಸಿ ಸಂದರ್ಭದಲ್ಲಿ ನೀವು ಲೆಫ್ಟಿನೆಂಟ್ ಗವರ್ನರ್ ಅವನ ಅನುಮತಿಯನ್ನು ತೆಗೆದುಕೊಂಡು ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೀರಾ? ಮಾಡಿಲ್ಲ. ಎರಡನೇದ್ದು, ನೀವು ಡೆಲ್ಲಿ ಲಿಕ್ಕರ್ ಪಾಲಿಸಿ ಮಾಡುವುದರಿಂದ ಎಕ್ಸ್ಚಕ್ಕರ್ಗೆ ನಷ್ಟ ಆಗಿದೆಯಾ? ನಷ್ಟ ಆಗಿದೆ. ಒಂದು ಬಾಟ್ಲಿ ಫ್ರೀ ಅಂತ ನೀವು ಸ್ಕೀಮ್ಗಳನ್ನು ಮಾಡಿದ್ರಾ? ಸ್ಕೀಮ್ ಮಾಡಿದ್ರಿ. ಇದ್ದಕ್ಕಿದ್ದ ಹಾಗೆ ನೀವು ವೈನ್ ಸ್ಟೋರ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದರೂ ಕೂಡ ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾದಂಥ ಆದಾಯ ಬರಲಿಲ್ವಾ? ಹೌದು, ಬರಲಿಲ್ಲ. ಒಂದು ಬಾಟ್ಲಿ ಫ್ರೀ ಕೊಟ್ರಿ, ಆಯಿತಾ? ಇಷ್ಟೆಲ್ಲ ಆದಮೇಲೆ 12% ಕಮಿಷನ್ ಕೊಟ್ರಾ? ಹೌದು, ಕೊಟ್ಟಿದ್ದೇವೆ. ಯಾವುದು ಸೌತ್ ಲಾಬಿಯ ಜೊತೆ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರಾ? ಗುತ್ತಿಗೆಗೆ ಇರಬೇಕಂತ ಮಾನದಂಡವನ್ನು ಗಾಳಿಗೆ ತೂರಿದ್ದೇವೆ. ಇಷ್ಟೂ ಸಾಕ್ಷ್ಯಾಧಾರಗಳನ್ನ ಎದುರುಗಡೆ ಇಟ್ಕೊಂಡು ವಿಚಾರಣೆ ನಡೆಸಿ, ವಿಚಾರಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ತಪ್ಪು ಮಾಡಿಲ್ಲ ಅಂತ ಆದರೆ ಆವಾಗ ನೀವು ಅವ್ರನ್ನ ನಿರಪರಾಧಿ, ನಿರ್ದೋಷಿ ಅಂತ ನೀವು ಸರ್ಟಿಫಿಕೇಟ್ ಕೊಟ್ಟರೆ, ತೀರ್ಪನ್ನು ಆನರೇಬಲ್ ಜಸ್ಟಿಸ್ ಕೊಟ್ಟರೆ,
ಆವಾಗ ಈತ ಪ್ರಾಮಾಣಿಕ ಅಂತ ಹೇಳ್ಬೋದು. ಅದರಲ್ಲಿಯೂ ಒಂದು ವಿಷಯ ಇದೆ. ಏನು ವಿಷಯ ಇದೆ? ಈಗ ಒಬ್ಬ ಕೊಲೆ ಮಾಡಿರ್ತಾನಪ್ಪ, ಸಾರ್ವಜನಿಕವಾಗಿ ಒಂದು ಕ್ಷಣ ಒಂದು ಜಾಗದಲ್ಲಿ ಕೊಲೆ ಮಾಡಿದ. ಬೇಕಾದಷ್ಟು ನಮ್ಮ ಕಣ್ಣೆದುರು ಕೇಸ್ಗಳಿದ್ದಾವೆ, ಹೆಸರು ಹೇಳೋದಿಲ್ಲ ನಾನು. ಆತ ಕೊಲೆ ಮಾಡಿದ್ದಾನೆ, ಅವನ ಮೇಲೆ FIR ಹಾಕಲಾಗಿದೆ. ಆತನ ಹಿಡ್ಕೊಂಡೋಗಿ ಹಿಂದಲ್ಗ ಜೈಲಿನಲ್ಲಿ ಬೆಳಗಾವಿಯಲ್ಲಿ ಹಾಕಿದ್ರು. ಬೆಳಗಾವಿ ಜೈಲಿನಲ್ಲಿ ಹಾಕಿದ ಮೇಲೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಲಾಯಿತು. ಚಾರ್ಜ್ ಶೀಟ್ನಲ್ಲಿ ಸಾಕ್ಷ್ಯಾಧಾರಗಳು ವೀಕ್ ಆಗ್ಬಿಟ್ರು. ಸಾಕ್ಷಿಗಳು ಕೋರ್ಟಿಗೆ ಬಂದ ಮೇಲೆ ಬಿದ್ದೋದಾಗ ಏನಾಗುತ್ತೆ, ಆತನ ಮೇಲಿದ್ದಂಥ ಕೊಲೆಯ ಆರೋಪವನ್ನು ಈ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವ ಕಾರಣಕ್ಕೆ ನಿರ್ದೋಷಿ ಎಂದು ತೀರ್ಪು ನೀಡಲಾಗಿದೆ. ಆತ ಕೊಲೆ ಮಾಡಿದ್ದು ಹೌದು. ಕೋರ್ಟ್ ಹೇಳೋದೇನು, ನೀವು ಕೊಲೆ ಮಾಡಿದ್ದಾನೆ ಅಂತ ಹೇಳ್ತೀರ ತನಿಖಾಧಿಕಾರಿಗಳು. ಆದರೆ ಇದು ಕೊಲೆ ಮಾಡಿದ್ದಾನೆ ಅಂತ ಹೇಳಿ, ಇವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿಕ್ಕೆ ಏನಿದೆ ನಿಮ್ಮ ಹತ್ರ ಸಾಕ್ಷ್ಯ? ಆ ಸಾಕ್ಷ್ಯಾಧಾರಗಳನ್ನು ನೀವು ಘನ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸುವುದರಲ್ಲಿ ತನಿಖಾ ಸಂಸ್ಥೆ ವಿಫಲವಾಗಿದೆ. ಆದ್ದರಿಂದ ಆತ ನಿರ್ದೋಷಿ. ಈಗ ಅರವಿಂದ್ ಕೇಜ್ರಿವಾಲ್ ನಾಳೆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅವ್ರ ಮೇಲೆ ಮಾಡಿರುವಂಥ ಎಲ್ಲ ಚಾರ್ಜಸ್ ಏನಿದ್ದಾವೆ, ಆ ಚಾರ್ಜಸ್ಸನ್ನು ನೀವು ಪ್ರೂವ್ ಮಾಡೋದರಲ್ಲಿ, ರುಜುವಾತು ಪಡಿಸುವುದರಲ್ಲಿ CBI ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ವಿಫಲ ಆದರೆ ಆವಾಗ ಮಾತು ಬೇರೆ. ಇಲ್ಲಿಂದ ದುಡ್ಡು ಗೋವಾ ಚುನಾವಣೆಗೆ ಹೋಗಿದ್ದು ನಿಜ, ತೊಗೊಂಡು ಹೋಗಿದ್ದಲ್ಲಿ ದಾಖಲಾತಿಗಳಿದ್ದಾವೆ. ಚುನಾವಣೆಗೆ ಹಂಚಿದ್ದು ನಿಜ. ಮೊಬೈಲ್ಗಳನ್ನು ಒಂದು ಕಡೆ 10, ಇನ್ನೊಂದು ಕಡೆ 30, 40 ಮೊಬೈಲ್ಗಳನ್ನು ಒಡೆದು ಬೀಸಾಕಿದ್ದು ನಿಜ. ಜಸ್ಟಿಸ್ ಸಂಜೀವ್ ಖನ್ನಾ ಅವರ ವಿಚಾರಣೆ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡುವಾಗಲೇ ಆಗಿರುವಂಥದ್ದು. ಎಲ್ಲದಕ್ಕೂ ಪಕ್ಕಾ ಆಧಾರಗಳಿದೆ. ಇಲ್ಲಿ ಸಮಸ್ಯೆ ಬಂದಿರೋದೇನು, ಚಾರ್ಜ್ ಶೀಟ್ನಲ್ಲಿ ಲೋಪಗಳಿದೆ. ಹಾಗಾದ್ರೆ CBIನವರು ಚಾರ್ಜ್ ಶೀಟ್ ಯಾಕೆ ವೀಕ್ ಮಾಡಿದರು? ಇಷ್ಟೆಲ್ಲ ಜೈಲಿಗೆ ಕಳಿಸಿ ಎಲ್ಲ ಮಾಡಿದಾಗ ಇದು ಕೇವಲ ರಾವ್ಸ್ ಅವೆನ್ಯೂ ಕೋರ್ಟಿಗೆ ಸೀಮಿತ ಆಗಿದ್ದ ಕೇಸಲ್ಲ. ಇವರ ಬೇಲ್ ಪ್ಲೀ ಹೈಕೋರ್ಟ್ಗೆ ಹೋಗಿದೆ, ದಿಲ್ಲಿ ಹೈಕೋರ್ಟ್ಗೆ ಹೋಗಿದೆ. ಅಲ್ಲಿ ಸುಮಾರು ಸಲ ರಿಜೆಕ್ಟ್ ಆಗಿದೆ. ಪ್ರೈಮಾಫಸಿ ಈತ ಆರೋಪಿ ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈತ ಸಾಕ್ಷ್ಯವನ್ನು ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದೆ ಕೋರ್ಟು. ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿದೆ. ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಇವರಿಗೆ ಜಾಮೀನು ಕೊಟ್ಟಿಲ್ಲ. ಹಾಗಾದ್ರೆ ಅವೆಲ್ಲ ಕೋರ್ಟ್ಗಳು ಸುಳ್ಳಾಗಿ ಹೋಯ್ತಾ ಈಗ? ಹಂಗಾರೆ ಈಗ ಇರುವಂಥ ಆಪ್ಷನ್ ಏನು? ತಕ್ಷಣದಲ್ಲಿ CBI ನಾವು ದಿಲ್ಲಿ ಹೈಕೋರ್ಟಿಗೆ ಮೊರೆ ಹೋಗ್ತೀವಿ, ಅಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ CBI ಹೇಳಿದೆ. ಆದರೆ ಯಾವಾಗಲೂ ಒಂದು ನೆನಪಿಟ್ಕೊಳ್ಳಿ, ಪರ್ಸೆಪ್ಷನ್ ಅಂದರೆ ನೀವು ಒಂದು ನರೇಟಿವನ್ನು ಬಿಲ್ಡ್ ಮಾಡೋದು, ಒಂದು ಪ್ರೊಪಗ್ಯಾಂಡವನ್ನು ಹರಿಬಿಡೋದು. ಈಗ ಅರವಿಂದ್ ಕೇಜ್ರಿವಾಲ್ ನಿರ್ದೋಷಿ ಅಂತ ಎಲ್ಲ ಕಡೆ ತುತ್ತೂರಿ ಓದಲಿಕ್ಕೆ ಶುರು ಮಾಡಿಬಿಡ್ತಾರೆ. ದಿಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದರೂ ಕೂಡ ಅದು ಸುದ್ದಿ ಆಗೋದಿಲ್ಲ. ನಾಳೆ ಅವನು ವರ್ಡಿಕ್ಟ್ ಬರಲಿಕ್ಕೆ ಇನ್ನೆಷ್ಟು ವರ್ಷ ಬೇಕು ಅದು ಬೇರೆ ವಿಚಾರ. ಇದರ ಟ್ರಯಲ್ಗಳು ನಡೆದು ಈತ ಕೋರ್ಟಿಗೆ ದಿನ ಎಡತಾಕಿದ್ರು ಅದು ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗೋದಿಲ್ಲ. ರಾವ್ಸ್ ಅವೆನ್ಯೂ ಕೋರ್ಟಲ್ಲಿ ಡಿಸ್ಚಾರ್ಜ್ ಮಾಡಿದ್ದು ಅಕ್ವಿಟ್ ಅನ್ನುವಂಥ ರೀತಿಯಲ್ಲಿ, ನಿರ್ದೋಷಿ ಅನ್ನುವಂಥ ರೀತಿಯಲ್ಲಿ ಇತಿಹಾಸದಲ್ಲಿ ದಾಖಲಾಗಿಬಿಡುತ್ತೆ. ನಮ್ಮ ದೇಶದ ಜನರ ಅಜ್ಞಾನ ಇದೆಯಲ್ಲ, ಅದನ್ನು ಹೇಗೆ ಎಲ್ಲರೂ ಬಳಸ್ಕೋತಾರೆ ಅಂತ ನೋಡಿದಾಗ ನಿಜಕ್ಕೂ ನಂಗೆ ನೋವಾಗುತ್ತೆ. ನಾನು ಒಂದು ಸಮಾಧಾನ ಏನಂದರೆ, ಸತ್ಯ ಏನು ಅಂತ ಹೇಳಲಿಕ್ಕೆ ನನಗೊಂದು ವೇದಿಕೆ ಇದೆಯಲ್ಲ, ಕೇಳಲಿಕ್ಕೆ ನನಗೊಂದು 3-3.5 ಲಕ್ಷ ಜನ ಇದ್ದಾರಲ್ಲ, ಅದಕ್ಕಿಂತ ಭಾಗ್ಯ ಏನೇನಿದೆ ರೀ. ಅರವಿಂದ್ ಕೇಜ್ರಿವಾಲ್ ಏನೇನು ಆಟ ಆಡ್ತಾರೆ, ಏಕೆಂದರೆ ಅವರು ಎಷ್ಟು ಚೆನ್ನಾಗಿ ಹತ್ತರು ಅಂದರೆ ಅವರಿಗೆ ಖಂಡಿತವಾಗಿ ಒಂದು ಆಸ್ಕರ್ ಅವಾರ್ಡನ್ನು ಕೊಡಬೇಕು. ಯಾವ ನಟನೂ ಅವರಷ್ಟು ಸುಂದರವಾಗಿ, ಅಷ್ಟು ಮನೋಜ್ಞವಾಗಿ ನಟಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವತಃ ಅರವಿಂದ್ ಕೇಜ್ರಿವಾಲ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಡಿಸ್ಚಾರ್ಜ್ ಬೇರೆ, ಅಕ್ವಿಟಲ್ ಬೇರೆ ಅಂತ. ಅರವಿಂದ್ ಕೇಜ್ರಿವಾಲ್ ಅವ್ರ ವಕೀಲರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ತನ್ನ ಕಕ್ಷದಾರ ಇದರಿಂದ ಪಾರಾಗಲಾರ ಅಂತ. ಆದರೂ ಕೂಡ ಈ ರೀತಿಯ ನರೇಟಿವನ್ನು ಬಿಲ್ಡ್ ಮಾಡಲಾಗತ್ತೆ. ಭಾರತ ದೇಶದಲ್ಲಿ ನಡೆಯುವಂಥ ಇಂಥ ಬೇಕಾದಷ್ಟು ಅಪಸವ್ಯಗಳನ್ನು ನೋಡಿದಾಗ ಮನಸ್ಸಿಗೆ ಬೇಜಾರಾಗತ್ತೆ. ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆಯ ವಿರುದ್ಧ ನಾವು ನಿರಂತರವಾಗಿ ಹಿಂಗೆ ಮಾತಾಡ್ತಾನೆ ಇರಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.